ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೋಡಿ, ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ, ಯಾವತ್ತೂ ಸಹ ಜನ್ಮ ದಿನಾಂಕ 27 ಆಗಿದ್ದರೆ 2 ಅಂದರೆ ಚಂದ್ರ, 7 ಅಂದರೆ ಕೇತು, 7 2 9 ಕುಜನ ಅಂಶದಲ್ಲಿ ನೀವು ಜನನವಾಗಿರ್ತಕ್ಕಂಥವರು. ನೀವು ಸ್ವತಂತ್ರ ಪ್ರಿಯರು, ಎಂದಿಗೂ ಬದುಕಿನಲ್ಲಿ ದೃಢವಾದ ನಂಬಿಕೆಯಿಂದ ಕೆಲಸ ಮಾಡುವರು, ಶಾಂತಿ ಪ್ರಿಯರು ಆಗಿದ್ದೀರಿ. ನೀವು ಒಮ್ಮೊಮ್ಮೆ ತಪ್ಪು ಹೆಜ್ಜೆಗಳನ್ನಿಡುವ ಸಾಧ್ಯತೆ ಇದೆ. ಪ್ರಶ್ನೋತ್ತರ ಅಧೀನದಲ್ಲಿ ಕೆಲಸ ಮಾಡಲು ನಿಮ್ಮ ಮನಸ್ಸು ಒಪ್ಪದು. ಯಾವುದೇ ಕೆಲಸಗಳಾಗಲಿ ಕಷ್ಟಪಟ್ಟು ಸಾಧಿಸುವ ಗುಣ ನಿಮ್ಮಲ್ಲಿದೆ. ನಿಮ್ಮ ಮನಸ್ಸಿನಂತೆ ನಡೆದಲ್ಲಿ ನಿಮಗೆ ಯಶಸ್ಸು ಖಚಿತ. ದೌರ್ಬಲ್ಯಗಳು ನೋಡಿ, 27ನೇ ತಾರೀಕಲ್ಲಿ ಜನನವಾಗಿರ್ತಕ್ಕಂಥವರು, ಈ ದಿನಾಂಕಗಳಲ್ಲಿ ಜನಿಸಿದವರು, 27ನೇ ದಿನಾಂಕಗಳಲ್ಲಿ ಜನಿಸಿದವರು ಆತ್ಮವಿಶ್ವಾಸದ ಕೊರತೆ, ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡುವುದರಿಂದ ಯಾರೂ ದಯೆ ತೋರುವುದಿಲ್ಲ. ಸಿಕ್ಕ ಅವಕಾಶಗಳನ್ನು ಕೈ ಬಿಡುವುದರಿಂದ ಯಶಸ್ಸು ದೂರವಾಗುವುದು. ಮಿತ್ರರು ಮತ್ತು ಶತ್ರುಗಳು 2 6 9 11 15 18 20 24 27 29ನೇ ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಮಿತ್ರತ್ವ ಉಂಟಾಗುವುದು. 1 5 10 14 23 28ನೇ ಈ ದಿನಾಂಕಗಳಲ್ಲಿ ಜನಿಸುವುದರೊಂದಿಗೆ ಶತ್ರುತ್ವ ಉಂಟಾಗುವ ಸಾಧ್ಯತೆ ಇದೆ. ಅದೃಷ್ಟದ ದಿನಾಂಕಗಳು 2 6 9 ಈ ದಿನಾಂಕಗಳಲ್ಲಿ ಅದೃಷ್ಟವನ್ನು ತಂದುಕೊಡುತ್ತವೆ. ಶನಿವಾರ ಮತ್ತು ಭಾನುವಾರ ಮತ್ತು ಸೋಮವಾರ ಶುಭಪ್ರದವಾಗಿರುತ್ತವೆ. ಅದೃಷ್ಟವನ್ನು ಕೆಂಪು, ಹಸಿರು ಅಥವಾ ಕಾಕಿ. ಇವತ್ತಿನ ದಿವಸ ನೀವು ಯಾವತ್ತೂ ಧರಣೀಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಯಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡಾಗ ನಿಮಗೆ ಎಲ್ಲ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಯಾವತ್ತೂ ಸಹ ಈ 27ನೇ ತಾರೀಕು ಜನನವಾಗಿರ್ತಕ್ಕಂಥವ್ರಿಗೆಲ್ಲ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸಂಗಳಾನಿ ಭವಂತು. ಅವ್ರ ಕುಟುಂಬ ಎಲ್ಲ ಚೆನ್ನಾಗಿರಲಿ. ಸ್ವಾಮಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಕೇಳ್ಕೊಳ್ತಾ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು.